ಕಾಪಾಡಪ್ಪ ಕಾಪಾಡಪ್ಪ. ಎಲ್ಲರಿಗೂ ನಮಸ್ಕಾರ. ಈ ಕೂಟಗಲ್ಲು ಬೆಟ್ಟ ತುಂಬ ಚೆನ್ನಾಗಿದೆ. ಇದು ಬರೋದು ರಾಮನಗರ ಜಿಲ್ಲೆಯಲ್ಲಿ. ರಾಮನಗರದ ಹತ್ರ ಒಂದು ಕೂಟಗಲ್ಲು ಅಂತ ಊರು ಬರುತ್ತೆ. ಅದರ ಹತ್ರ ಇರುವಂಥ ಕೂಟಗಲ್ಲು ತಿಮ್ಮಪ್ಪನ ಬೆಟ್ಟ ಅನ್ನುವಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಂತೂ ಅದ್ಭುತವಾಗಿದೆ ನೋಡಿ. ಎಲ್ಲ ಹಚ್ಚ ಹಸಿರಿನಿಂದ ತುಂಬಿರುವಂಥ ಒಂದು ಬ್ಯೂಟಿಫುಲ್ ಆದಂಥ ಪ್ರದೇಶ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಒನ್ ಡೇ ವಿಸಿಟ್ಗೆ ಅಂತ ಸಖತ್ತಾಗಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಬೋದಾದಂಥ ಒಂದು ಪ್ಲೇಸ್ ಇದು. ನಾನಂತೂ ಖುಷಿಪಟ್ಟೆ ಈ ಜಾಗ ನೋಡಿ. ನೀವು ಖುಷಿ ಪಡ್ತೀರಾ ಅಂತ ಭಾವಿಸ್ತೀನಿ. ಬನ್ನಿ ಈಗ ಬೆಟ್ಟದ ಮೇಲೆ ಹೋಗೋಣ. ಬೆಟ್ಟದ ಮೇಲೆ ಏನೇನಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ನೋಡಿ ಹೇಳಿ ಹೇಗಿದೆ ಅಂತ, ಸರಿನಾ? ಅಂತೂ ಒಂದೊಳ್ಳೆ ಪ್ರದೇಶ ಇದು ನೋಡಿ. ಇದು ಆ ಬೆಟ್ಟದ ಮೇಲೆ ಬಂದರೆ ಒಂದು ದೇವಸ್ಥಾನ ಇದೆ, ತಿಮ್ಮಪ್ಪನ ದೇವಸ್ಥಾನ. ಅದರ ಒಂದು ಸಣ್ಣ ವೀವ್ ಇದು. ಹಾಗೆ ನೋಡಿ ಒಂದು ಲೆಕ್ಕಾಕಿ ಈ ಬೆಟ್ಟದ ಸುತ್ತು ಒಂದು ಅದ್ಭುತವಾದಂಥ ವ್ಯೂ ಸಿಗುತ್ತೆ, ನಮಗೆ ನೋಟ ಸಿಗುತ್ತೆ. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನಿಸುವಷ್ಟು ಖುಷಿ ಕೊಡುವಂಥ ಒಂದು ವ್ಯೂ ಅದಾಗಿರುತ್ತೆ. ನಾನಂತೂ ತುಂಬ ಸಂತೋಷಪಟ್ಟೆ ನೋಡಿ. ಪ್ಲಸ್ ಪಾಯಿಂಟು ಈ ಹಳ್ಳಿ ಕೆಳಗಡೆ ಇರುವಂಥ ಈ ಹಳ್ಳಿ ಕೂಟಗಲ್ಲು ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ಅಂದರೆ ಆ ಗ್ರೀನ್ ಮಧ್ಯೆ ನೋಡೋಕ್ಕೆ ಒಂದು ಮಜಾ. ಅಷ್ಟು ಸುಂದರವಾದಂತಹ ಬ್ಯೂಟಿಫುಲ್ ಆದಂಥ ಒಂದು ಪ್ರದೇಶ ಇದಾಗಿದೆ. ನೋಡ್ತಾ ಇದ್ದರೆ ಮತ್ತಷ್ಟು ನೋಡಬೇಕು, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಪಾಸ್ ಮಾಡಬೇಕು ಅನ್ನೋಷ್ಟು ಖುಷಿ ಕೊಡುವಂಥದ್ದು. ಅದಲ್ಲದೆ ಬನ್ನಿ ಹಾಗೆ ಇನ್ನು ಮುಂದೆ ಕಡೆ ಇನ್ನೊಂದು ವ್ಯೂ ತೋರಿಸ್ತೀನಿ ನಿಮಗೆ. ಆ ಬೆಟ್ಟದ ಮೇಲೆ ತುದಿಗತ್ತಿದ್ರೆ ಇಲ್ಲೊಂದು ವ್ಯೂ ಸಿಗುತ್ತೆ. ನೋಡೋಕ್ಕೆ ಮಾತ್ರ ಮಚ್ಚವಾಗಿರುತ್ತೆ. ರೆಡಿ? ಓಕೆ, ತೋರಿಸ್ತೀನಿ. ಬನ್ನಿ 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 ಈಗ ಬಂತು ನೋಡಿ. ಎವಿಗೋ ಸೂಪರ್ ನೋಡಿ. ಇದು ಬೆಟ್ಟದ ಮೇಲೆ ವಿಸ್ತಾರವಾಗಿರುವಂಥ ತೋಟ, ತೆಂಗಿನ ತೋಟ ಇದೆ. ಆ ಕಡೆ ಬೆಟ್ಟಗಳಿದ್ದಾವೆ, ತೋಟಗಳಿದ್ದಾವೆ, ಹಳ್ಳಿ ಇದ್ದಾವೆ. ಒಂದೊಂದು ಮಾತ್ರ ಕಣ್ಣು ಸಾಲದು ಅದು ನೋಡೋದಕ್ಕೆ. ಒಂದು ಅದ್ಭುತವಾದಂಥದ್ದು. ನೋಡಿದಷ್ಟು ನೋಡ್ತಾನೇ ಇರಬೇಕು ಅಂತ ಅನಿಸುವಂತಹ ಪ್ರದೇಶ ಇದಾಗಿದೆ. ಆ ಬೆಟ್ಟದ ಮೇಲಿಂದ ತುದಿಯಿಂದ ನೋಡಿದ್ರೆ ಈ ದೇವಸ್ಥಾನ ಹಿಂಗೆ ಕಾಣಿಸುತ್ತೆ. ನಮ್ಮ ಮೇಲಿನ ಗೋಪುರ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಕೆಳಗಡೆ ಶೂಟಿಂಗ್ ಬೇರೆ ನಡೀತಾ ಇದೆ. ಇಲ್ಲಂತೂ ಯಾವಾಗಲೂ ಶೂಟಿಂಗ್ ಆಗುವಂಥ ಜಾಗ ಇದು. ಪ್ರತಿಯೊಂದು ಒಂದಲ್ಲ ಒಂದು ಸೀರಿಯಲ್ಲು, ಸಿನಿಮಾ ಎಲ್ಲ ಶೂಟಿಂಗ್ ನಡೀತಾ ಇರುತ್ತೆ. ಯಾಕಂದರೆ ಆ ಪ್ಲೇಸೇ ಅಷ್ಟು ಚೆನ್ನಾಗಿರೋದ್ರಿಂದಾಗಿ ಇಲ್ಲೆಲ್ಲರೂ ಕೂಡ ಅದನ್ನು ಪ್ರಿಫರ್ ಮಾಡ್ತಾರೆ ಶೂಟಿಂಗ್ ಮಾಡೋದಕ್ಕೆ. ಅದೆಲ್ಲ ನಾನಂತೂ ತುಂಬ ಖುಷಿಯಿಂದ ನೋಡಿದೆ ಇದನ್ನಂತೂ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಮೆಟ್ಟುಗಳು ನೋಡಿ, ಆ ಕಲ್ಲು ಬಂಡೆಗಳಂತೂ ನೋಡೋದಕ್ಕೆ ಆ ಪ್ರಕೃತಿ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ. ನಮ್ಮ ಕಾಲೇಜ್ ಹೀರೋ ಇವರು. ಇಲ್ಲೊಂದು ಟೈಮ್ ಲಾಪ್ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಾವ್. ಆ ಬೆಟ್ಟಗಳ ಮೇಲೆ ಮೋಡ ಹರಿತಾ ಇರೋದನ್ನು ನೋಡೋಕ್ಕೆ ಒಂದು ಚೆಂದ, ಅಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಿಮಗೆ ಈಗ ಅನ್ನಿಸಿರೋದನ್ನು ಕಾಮೆಂಟಲ್ಲಿ ಹೇಳಿ. ನನಗಂತೂ ಖುಷಿ ಆಯಿತು, ಅಷ್ಟು ಚೆನ್ನಾಗಿದೆ ಇದು. ಅದರಿಂದ ಹಿಂಗೆ ಕೆಳಗಡೆ ಬಂದರೆ, ಆ ಬೆಟ್ಟದ ಕೆಳಗಡೆ ಬಂದರೆ ದೇವಸ್ಥಾನ ಇದೆಯಲ್ವಾ, ತಿಮ್ಮಪ್ಪನ ದೇವಸ್ಥಾನ. ಇದು ಬೆಟ್ಟದ ತಿಮ್ಮಪ್ಪನ ದೇವಸ್ಥಾನ ಅಂತ ಅದರ ವ್ಯೂ ಇದು. ಪಕ್ಕದಲ್ಲಿ ಒಂದು ಕೊಳನೂ ಇತ್ತು, ಕಣ್ಣೆಣಿ ಥರದ್ದು. ಇದು ದೇವಸ್ಥಾನದ ಮುಂದೆಯಿಂದ ನೋಡುವಂಥ ಜಾಗ ಇದು. ದೇವಸ್ಥಾನದ ಒಳಗಡೆ ಪ್ರವೇಶ ಕೊಡಲ್ಲ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಸುಮ್ಮನೆ ಹೊರಗಡೆಯಿಂದನೇ ಆ ದೇವಸ್ಥಾನ ಹೆಂಗಿದೆ ಅನ್ನೋದನ್ನು ತೋರಿಸಿದ್ದೀನಿ, ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಯಾವುದೇ ದೇವಸ್ಥಾನ ಒಳಗಡೆ ಗೊತ್ತಲ್ವ ನಿಮಗೆ, ಪ್ರವೇಶ ಇರೋದಿಲ್ಲ. ಹಾಗಾಗಿ ನಾವು ಸುಮ್ಮನೆ ಹೊರಗಡೆಯಿಂದ ವೀಡಿಯೋ ಮಾಡ್ಬೋದಷ್ಟೇ. ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅದು.
ಆ ದೇವಸ್ಥಾನದಿಂದ ಮುಂದೆ ಬಂದರೆ ಇನ್ನೊಂದು ಪ್ರದೇಶ ಇಲ್ಲಿ ಬರುತ್ತೆ, ಪಕ್ಕದಲ್ಲಿ ಇನ್ನೊಂದು ಬೆಟ್ಟದ ಥರ ಇದೆ. ಇದು ತುಂಬ ಫೇಮಸ್ ಆದದ್ದು. ಯಾಕೆ ಅಂದರೆ ಇಲ್ಲಿ ಅತಿ ಹೆಚ್ಚು ಶೂಟಿಂಗ್ ಆಗುವಂತಹ ಜಾಗ ಇದು. ಸುಮಾರು ಸಿನಿಮಾಗಳು, ಸೀರಿಯಲ್ಗಳು ಎಲ್ಲವೂ ಕೂಡ ಈ ಗುಡ್ಡದ ಮೇಲೆ ಸುಮಾರು ಶೂಟಿಂಗ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಈ 2 ಕಲ್ಲುಗಳಿದೆಯಲ್ಲ, ಈ ಕಲ್ಲುಗಳ ಹತ್ರ ಅದರ ಬ್ಯಾಕ್ಗ್ರೌಂಡ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಶೂಟಿಂಗ್ ಆಗುತ್ತೆ. ರೀಸೆಂಟಾಗಿ ದರ್ಶನ್ ಅವರ ಕಾಟೇರ ಸಿನಿಮಾದ ಪಸಂದಾಗವನೆ ಅನ್ನುವಂಥ ಹಾಡು ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು.